ಹಲೋ ಗೈಸ್, ಫ್ರೀ ಫೈರ್ ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಕೇಳ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ನ ಪ್ರೆಸ್ ಮಾಡೋದನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ಆಪೋನೆಂಟ್ ಬಂದಿದ್ದಾನೆ, ಹಂಟರ್ ಅಂತ ಒಂದು ಗಿಲ್ಡಿಂದ ಬಂದಿದ್ದಾನೆ. ಆ ಗಿಲ್ಡಿಂದ ಬಂದುಬಿಟ್ಟು ನಮ್ಮನ್ನು ಹಂಟ್ ಮಾಡ್ತಾನೆ, ಇಲ್ಲಾಂದರೆ ನಾವು ಅವ್ನು ಹಂಟ್ ಮಾಡ್ತೀವಿ ಅನ್ನೋ ನೋಡೋ ಅಷ್ಟೊತ್ತಿಗೆ ಇಲ್ಲಂತೂ ಓಪಿಯಾಗಿ ಇಟ್ಬಿತ್ತು. ಸೊ ಗೈಸ್, ಈ ವಿಡಿಯೋನ ಲೆಂತ್ ಬಂದು ಮ್ಯಾಕ್ಸಿಮಮ್ 11 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ 2 ಲೋನ್ ಉಲ್ಫ್ ಮ್ಯಾಚ್ ಇದೆ. ಫಸ್ಟ್ ರೌಂಡ್ ಅಂತೂ ನನ್ನ ಕೈಲಿ ಹೊಡ್ಸ್ಕೊಂಡು ಅವ್ನು ಹಂಟಾಗಿದ್ದಾನೆ. ಈ ರೌಂಡ್ ಏನಾಗುತ್ತೆ ನೋಡೋಣ. ಓಕೆ, ಇಲ್ಲಂತೂ ನಾನಂತೂ ರೈ ಸ್ಟಾರ್ ಪ್ಲಸ್ ಗಯನ್ ಸುಜನ್ ಪ್ಲಸ್ ಎಲ್ಲ ಯೂಟ್ಯೂಬರ್ ಮೂಮೆಂಟು ಕೊಡ್ತಾಯಿದ್ದೀನಿ. ಸೊ ಓಕೆ, ಜಸ್ಟ್ ಜೋಕ್. ಓಕೆ, ಅದೇ ಥರ ಮೂಮೆಂಟ್ ಕೊಟ್ಕೊಂಡು ಇಲ್ಲಿ ಹೋಗ್ತಾಯಿದ್ದೀನಿ. ಓಕೆ, ಇಲ್ಲಂತೂ ಡೆಸರ್ಟ್ ಮಿಸ್ಸಿಂಗ್ ಶಾಟ್ ಅನ್ಬೋದು. ಓಕೆ, ಮಿಸ್ಸಿಂಗ್ ಶಾಟ್ ಆದ ನಾನಂತೂ ಇಲ್ಲಿ ಹಾಫ್ ಮ್ಯಾಪ್ ಸುತ್ತಾಡಿಸ್ಬಿಟ್ಟಿದ್ದೀನಿ. ಓಕೆ, ಇಲ್ಲಂತೂ ಓನ್ಲಿ ರೈಟ್ ಸೈಡ್, ಅಂದರೆ ಅವ್ನಿಗೆ ಲೆಫ್ಟ್ ಸೈಡ್, ನಂಗೆ ರೈಟ್ ಸೈಡ್, ಇಲ್ಲೇ ತುಂಬ ಸುತ್ತಾಡಿಸ್ಬಿಟ್ಟಿದ್ದೀನಿ. ಓಕೆ, ಇರೋದು ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾನಂತೂ ಇಲ್ಲಿ ವಾಲ್ ಆಗಿಬಿಟ್ಟು ಸ್ವಲ್ಪ ಹೀಲ್ ಆಗೋಣ ಅಂದ್ಬಿಟ್ಟು ಇನ್ನೇನು ಸ್ವಲ್ಪ ಹೆಲ್ತ್ ಇತ್ತು ಅಷ್ಟೇ. ಓಕೆ, ಅಷ್ಟೊತ್ತು ಹೀಲಾಗೋ ಅಷ್ಟೊತ್ತಿಗೆ ಅವ್ನು ಹಿಂದೆಯಿಂದ ಬಂದು ಮ್ಯಾಪಲ್ಲಿ ತೋರಿಸ್ತಾಯಿತ್ತು. ಓಕೆ, ಮ್ಯಾಪ್ ಕಡೆ ನೋಡಿಬಿಟ್ಟು ನಾನು ಮುಂದೆ ಗ್ಲೋಲ್ ಹೊಡೆದ್ಬಿಟ್ಟು ಆ ಕಡೆ ಹೋದೆ. ಸೊ ಗೈಸ್, ಅದೇ ಇಲ್ಲಂತೂ ನನಗೆ ಶಾಕ್ ಆಗಿದೆ. ಏನಂದರೆ ನನ್ನ ಹೆಲ್ತ್ ನೋಡ್ಕೊಳ್ಳಿ, ಹಾಗೆ ಇನ್ನೇನು ಸ್ವಲ್ಪ ಹೆಲ್ತ್ ಇತ್ತು, ಅದು ಡಬಲ್ ಟ್ಯಾಪ್ ಮಾಡಿದೆ ಗೈಸ್, ಇನ್ನೇನು 22 ಹೆಲ್ತ್ ಇದೆ. ಅಷ್ಟೊತ್ತಿಗೆ ರೆಡ್ ನಂಬರ್ ಹೆಡ್ಬಿತ್ತು. ಸೊ ಗೈಸ್, ಈ ರೌಂಡ್ ಅಂತೂ ನಾನು ಯಾವ ಗನ್ ತೊಗೊಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದದ್ದೇ ಕಣ್ಣಲ್ಲಿ ತಾಮ್ಸನ್ ಬಿಟ್ಟು, ಆದರೆ ನಾನು ಆ ಗನ್ ತೊಗೊಂಡಿಲ್ಲ. M10 ಮತ್ತು SVD ತೊಗೊಂಡಿದ್ದೀನಿ. ಸೊ ಗನ್ನೇನೋ ತೊಗೊಂಡಿದ್ದೀನಿ, ಆದರೆ ನನ್ನ ಟಾರ್ಗೆಟ್ ಏನಂದರೆ ಹೋಗಿ ಸ್ಟಾರ್ಟಿಂಗ್ ಫಸ್ಟ್ ರೌಂಡಲ್ಲಿ SVDಯಲ್ಲಿ 1 ಟ್ಯಾಪ್ ಹೊಡಿಬೇಕು. ನೆಕ್ಸ್ಟ್ ರೌಂಡ್ ಬಂದು M10ಅಲ್ಲಿ 1 ಟ್ಯಾಪ್ ಹೊಡಿಬೇಕು. ಈ ಚಾಲೆಂಜ್ ಆಗುತ್ತೆ ಅಲ್ಲ ನೋಡೋಣ. ಸೊ ಅದೇ ಗಪ್ಪಲ್ಲಿ ನೀವು ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ಗೆ ಹೊಸಬರು ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡೋದಾದರೆ ಗೈಸ್, ಅಲ್ಲಿ ನೋಡೋಕ್ಕೇನು ಇಲ್ಲವೇ ಇಲ್ಲ. ನಾನು ಆವಾಗಲೇ ಅಂದ್ಕೊಂಡಿದ್ದೆ ನೋಡಿ, ಫಸ್ಟ್ ರೌಂಡ್ SVDಯಲ್ಲಿ 1 ಟ್ಯಾಪ್ ಹೊಡಿಬೇಕು ಅಂತ. ರೌಂಡ್ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದ್ದೆ. ಅದರಲ್ಲೂ ಕೂತ್ಕೊಂಡು ಸಿಟ್ಟಿಂಗ್ ಹೆಡ್ಶಾಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಿತ್ತು. ಸೊ ನಾನು SVDಯಲ್ಲಿ ಸಿಟ್ಟಿಂಗ್ ಹೆಡ್ಶಾಟ್ ಹೇಗಿದೆ ಅಂತ ಎಲ್ಲರೂ ಇವಾಗಲೇ ಕಾಮೆಂಟ್ ಡ್ರಾಪ್ ಮಾಡಿ ಹೇಗಿದೆ ಅಂತ. ಸೊ ಈ ರೌಂಡು ಗೊತ್ತಲ್ಲ ಗೈಸ್, ಇವಾಗ M10ಅಲ್ಲಿ ಹೊಡಿಬೇಕು. ನೋಡೋಣ, ನಾನು ಅದೇ ಶಾರ್ಟ್ ರೇಂಜ್ ಹೋಗ್ತಾಯಿದ್ದೀನಿ. ಓಕೆ, ಮಿಸ್ಸಿಂಗ್ ಶಾಟ್. ಓಕೆ ಗೈಸ್, ಇಲ್ಲಂತೂ ಬ್ರೋ 59 ಅಂತೆ. ಓಕೆ, ಇವನು ಸ್ಯಾಂಟಿಯೋದಲ್ಲಿ ಬಚಾವಾಗಿದ್ದಾನೆ. ಬ್ರೋ ಬೀಳತ್ತಾ ಗೈಸ್, OP ಆಗಿ ಬಿತ್ತು. ಬರೀ ರೆಡ್ ನಂಬರ್ ಬಿತ್ತು, ಅಂದರೆ ಡ್ಯಾಮೇಜು ಬಿತ್ತು. ಲಾಸ್ಟ್ ಬುಲೆಟ್ ಬಂದು ರೆಡ್ ನಂಬರ್ ಬಿತ್ತು, ಅದಕ್ಕೆ ಹೆಡ್ಶಾಟ್ ಅಂತ ನೇಮ್ ಕೂಡ ಬಂತು. ಸೊ ಇದು ಬಂದು ನಾನು ನೋಡಿದ್ರೆ ಲಾಸ್ಟ್ ರೌಂಡ್ ಆಗಿದೆ. ತಪ್ಪಿ ಅವನೇನಾದರೂ ಹೊಡ್ಬಿಟ್ರೆ ಏನು ಮಾಡೋಕ್ಕೂ ಆಗಲ್ಲ. ಓಕೆ, ಅವ್ನು ಎತ್ತಿದ್ದಾನೆ ನನಗೆ ಫಸ್ಟೇ ಗೈಸ್ ಹೇಳ್ತಾ ಇದ್ದೀನಿ ಇವಾಗಲೇ, ನಂಗೆ ಹಗ್ಗಲ್ಲಿ ಆಡ್ಸೋಕೆ ಬರಲ್ಲ. ಬಂದರೂ ನಂಗೆ ಇಷ್ಟ ಇಲ್ಲ, ಸ್ಕಿನ್ ಇದೆ ಅಷ್ಟೇ, ಅಂದರೆ ನಂಗೆ ಹಗ್ಗಲ್ಲಿ ಇಷ್ಟ ಆಗಲ್ಲ. ಹಗ್ಗೆತ್ತಿದ್ದಾನೆ, ನೋಡೋಣ ನಾನು ಹೊಡಿತೀನೋ ಇಲ್ಲ ಅವ್ನು ನಾನು ಹೊಡಿತಾನೆ ಅಂತ. ಓಕೆ, ಫಸ್ಟ್ ಥರ ಎಲ್ಲ ಗೈಸ್ ಫ್ರೀ ಫೈರ್ ಅಂತೂ ನಿಮಗೆ ಗೊತ್ತು. ಫಸ್ಟ್ ಅಂದರೆ ಒಂದು ಲೆವೆಲ್ ಅಪ್ ಏನಿರಲಿಲ್ಲ. ಹಗ್ಗೆ ಬ್ರೋ ಏನು ಹಿಂಗೆ ಹೊಡಿತಾನೆ ಗೈಸ್. ಬ್ರೋ ಹೊಡಿಬೇಡ ಬ್ರೋ. ಗೈಸ್ 1 HP ಬ್ರೋ, 1 HP ಬ್ರೋ, ಹೊಡಿಬೇಡ ಬ್ರೋ, ಒಂದೇ ಒಂದು ಮೇಡಿ ಬ್ರೋ. ಬ್ರೋ ಅವ್ನು ನಂಗೆ ಅಮೌಂಟ್ ತೋರಿಸಿದ್ದಾನೆ ಗೈಸ್. ಇವಾಗಂತೂ ನಾನು ಬಿಡೋದೇ ಇಲ್ಲ. ಅವನು ಅಮೌಂಟ್ ಹಾಕಿರೋದಕ್ಕೆ ನಾನು ಅಮೌಂಟ್ ಹಾಕ್ಬಿಟ್ಟೆ ಹೊಡಿತೀನಿ. ನೋಡ್ಕೊಳ್ಳಿ, ನಾನಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ದೀರಾ? ನೋಡ್ಕೊಳ್ಳಿ ಹೋಗಿ ಅಮೌಂಟ್ ಹಾಕ್ಬಿಟ್ಟು ಹೆಂಗೆ ಹೊಡಿತೀನಿ ಅಂತ ಬ್ರೋ. ಸೊ ಓಕೆ ಗೈಸ್, ಆಗಿದ್ದಾಗಲಿ ಬಿಟ್ಟಾಕಿ ಅಂತ ಹೇಳ್ತಾ ಈ ರೌಂಡ್ ಅಂತೂ ನಾನು ಹತ್ತಾ ಇದ್ದೀನಿ. ಡೆಸರ್ಟ್ AWM ಸಾರಿ ಗೈಸ್, ಡಬಲ್ ಸ್ನೈಪರ್ ಎತ್ತಾ ಇದ್ದೀನಿ. ಬೈ ಮಿಸ್ಸಾಗಿ M41 ಬಂದುಬಿಡ್ತು ಬಿಟ್ಟಾಕಿ. ಓಕೆ, ಇವಾಗ ನಾನು ಎತ್ತಿ ನೋಡಿ ಹೆಂಗೆ ಹೊಡಿತೀನಿ ಅಂದರೆ, ಕ್ರೇಜಿ ಬೈ 1 ಅನ್ನೋ ನೇಮ್ನ ಅವನು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು. ಓಕೆ, ನಾನಂತೂ ಇಲ್ಲಂತೂ ಒನ್ ಟ್ಯಾಪ್ ಟ್ರೈ ಮಾಡ್ತಾಯಿಲ್ಲ. ಡ್ಯಾಮೇಜ್ ಆಗಿದ್ದಾಗಲೇ ಅಂತ ಬ್ರೋ. ಎಲ್ಲಿದ್ದಾನೆ ಸನು? ನನಗೆ ನಿಜ ಇಲ್ಲಿ ಏನೇನೋ ಕ್ಲಚ್ ಆಗೋಯ್ತು. ಓಕೆ, 150 ಬಿಟ್ಟಿದೆ, ಆದರೆ ನನಗೂ 21 HP ಎಲ್ಲನೂ ಇದೆ. ಓಕೆ, ಹೊಡೆದ್ಬಿಟ್ಟು ಅವನ್ನ ಬುಯ್ಯಾನೇ ಮಾಡ್ಕೊಬಿಟ್ವಿ. ಸೊ ಓಕೆ, ಹಾಗೆ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಹಲೋ ಗೈಸ್, ಫ್ರೀ ಫೈರ್ ಪ್ರತಿಯೊಬ್ಬ ಕನ್ನಡಿಗರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಓಕೆ, ನೆಕ್ಸ್ಟ್ ರೌಂಡ್ ಯಾರಿದ್ದಾರೆ ಅಂತ ನನಗಂತೂ ಇನ್ನೂ ಗೊತ್ತಿಲ್ಲ. ಓಕೆ, ನೋಡೋದಾದರೆ ಹುಡುಗಿ ಗೈಸ್. ಓಕೆ, ಟೀಮ್ ಅಪ್ ಮಾಡ್ತಾ ಇರಬೇಕು ಮೋಸ್ಟ್ಲಿ. ನಾನು ಹೆಡ್ಶಾಟ್ ನೋಡಿ ಇದಾಗ್ಬಿಟ್ಟಿರ್ಬೇಕು ಬ್ರೋ.
ಓಕೆ ನಂಗೆ ಹೊಡೆದಿದ್ದಾಳೆ ಹೆಡ್ ಶಾಟು, ಇದಲ್ಲೇ ಹೆಡ್ ಶಾಟು. ನಾನು ಹೊಡೆಯೋ ಹೆಡ್ ಶಾಟ್ ಅವಳು ಲೈಫ್ ಲಾಂಗ್ AC-B8 ಅಲ್ಲಿ ಹೊಡೆದಿರೋ ಹೆಡ್ ಶಾಟ್ನ ಇನ್ನು ನೆನ್ಪಿಟ್ಕೋಬೇಕು, ಆ ಥರ ಹೊಡಿತೀನಿ. ಓಕೆ ಸ್ಟಾರ್ಟಿಂಗ್ ನಾನಂತೂ ಹೋಗ್ತಾ ಇದ್ದೀನಿ ಬ್ರೋ, ಅಲ್ಲಿ ಅಂದರೆ ನನ್ನ ರೈಟ್ ಸೈಡ್ ಬಂತು. ಓಕೆ ಹೋಗಲಿ ಅಷ್ಟಂತೂ ಸೋಪಿಯಾಗಿ ಬಿತ್ತು. ಸೊ ಗೈಸ್ ಏನಿಲ್ಲ ಬಿಡಿ, ಅದು ಫೈರ್ ಬಟನ್ ಮೇಲೆ ಸೊಳ್ಳೆ ಕುಟ್ಕೊಬಿಟ್ಟಿತ್ತು. ಓಕೆ ಮತ್ತೆ ಅದೆಲ್ಲ ಬಿಟ್ಟಾಕಿ. ಓಕೆ ಇವಾಗ ನಾನಂತೂ ಎತ್ತಿದ್ದೀನಿ ಡಬಲ್ ಸ್ನೇಪರ್. ಓಕೆ ಲಾಸ್ಟ್ ಮ್ಯಾಚ್ ಬಿಟ್ಟಾಕಿ. ಈ ಮ್ಯಾಚ್ ಅಂತೂ ಬೆಂಕಿ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾಗೆ, ಸ್ಟಾರ್ಟಿಂಗ್ ಒಂದು ಹೆಡ್ ಶಾಟ್, ಸೆಕೆಂಡೂ ಹೆಡ್ ಶಾಟ್ ಹೊಡಿಬೇಕು, ಅಂದರೆ ಹೆಡ್ ಮೇಲೆ ಹೆಡ್ ಹೊಡಿಬೇಕು. ಓಕೆ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ನಾನಂತೂ ಹೂಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈ ಕಡೆ. ಬ್ರೋ 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 ಬೆಂಕಿ ಹೊಡೆದೆ ಗೈಸ್. MA2B ಒನ್ ಟ್ಯಾಪ್ ಅಂತೆ. ಓಕೆ ಗೈಸ್ ಇವಾಗ ಹೊಡಿಯೋ ಶಾರ್ಟ್ಗಂತೂ ಅವಳು ಹೋಗಬೇಕು. ಎಲ್ಲಿಗೆ ಹೋಗಬೇಕು ಗೈಸ್, ಎಲ್ಲಿ ಕಳ್ಸೋಣ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಓಕೆ ನಾನಂತೂ ಇವಾಗ ಕಳಿಸ್ಬೇಕು ಅಂದ್ಕೊಂಡಿರೋದು ತಾಲಿಬಾನ್. ಗೈಸ್ ಇಲ್ಲಿ ನಾನು ಅವಳು ಹೊಡಿಬೇಕಾಗಿತ್ತು, ಆದರೆ ಅವಳೇ ನನಗೆ ಹೊಡೆದ್ಬಿಟ್ಲು. 150 ಮೇಲೆ ಬಿದ್ದಿದೆ ಅಂದ್ಕೊತೀನಿ. ಓಕೆ ನಾನಂತೂ ಸ್ವಲ್ಪ ಮ್ಯಾಚ್ ಕ್ಯಾಲ್ಕುಲೇಷನ್ ಮಾಡೋಷ್ಟು ಟೈಮ್ ಇಲ್ಲ. ಹಾಗೆ ಗೈಸ್ ಇಲ್ಲಂತೂ ನಾನು ಹೊಡಿಬೇಕು ಅಂದ್ಕೊಂಡಷ್ಟೊಂದು 132 ಗೈಸ್. OP 79 OP ಆಗಿ ಬಿತ್ತು, ಡ್ಯಾಮೇಜಲ್ಲೇ ಕ್ಲಿಯರ್ ಆಯಿತು. ಹಾಗೆ ನೆಕ್ಸ್ಟ್ ರೌಂಡ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಂತೂ ನಾನಂತೂ ಗನ್ ಚೂಸ್ ಮಾಡೋ ಆಪ್ಷನ್ ನನಗಂತೂ ಸಿಕ್ಕಿಲ್ಲ, ಆಪೋನೆಂಟ್ ಇರೋರ್ಗೆ ಸಿಕ್ಕಿದೆ. ಓಕೆ ನಾನು ಯಾವ್ದು ಎತ್ತಾಳೆ ಅಂತ ಯೋಚನೆ ಮಾಡ್ತಾಯಿದ್ರೆ ಗೈಸ್ ಸ್ಕ್ಯಾರ್ ಮ್ಯಾಕ್ಸ್ ಎತ್ತಿದ್ಲು, ಆಮೇಲೆ UMP ಎತ್ತಿದ್ಲು. ನಾನು UMP ಗೇಮ್ ಪ್ಲೇ ಅಂತೂ ಹೋಗ್ಬಿಟ್ಟಿದೆ. ಓಕೆ ಒಂದೊಂದ್ಸಲಿ ಆಡ್ತೀನಿ, ಒಂದೊಂದ್ಸಲಿ ಆಡಲ್ಲ. ಓಕೆ ಇಲ್ಲಂತೂ ನಾನು ಸ್ಕೋಪ್ ಎತ್ಕೊಂಡು ತಲೆಗೆ ಅಲಗ್ ಬುಲಕ್ ಶಾಟ್ ಹೊಡಿಬೋದು ಅಂತ ಟ್ರೈ ಮಾಡ್ತಾಯಿದ್ದೆ, ಆದರೆ ಅಲಗ್ ಬುಲಕ್ ಶಾಟ್ ಸಿಕ್ಕಿಲ್ಲ. ಬದಲಾಗಿ ಇವಳು ನನ್ನ ಹತ್ರ ಬಂದುಬಿಟ್ರು ಗೈಸ್. ಏನು ಗೈಸ್ ಇದು? ಬ್ರೋ 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 ಆಗುತ್ತಾ ಗೈಸ್? ನೋಡೋಣ. ನನ್ನ ಹತ್ರ ವಾಲ್ ಬೇರೆ ಇರಲಿಲ್ಲ. ಓ ಬ್ರೋ. ಓಕೆ ಗೈಸ್ ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ ನಾನಂತ ಇಲ್ಲಿ ಸ್ಮೋಕ್ ಸ್ವಿಚ್ ಮಾಡೋ ಅಷ್ಟೊತ್ತಿಗೆ ಗೈಸ್ ಇದು ಯಾರು ಬರೆದ ಕಥೆಯು ನನಗ. ಸೊ ಗೈಸ್ ಇಲ್ಲಿ ಯಾರು ಕತೆ ಬರೀತಾ ಇಲ್ಲ, ಬಟ್ ನಾನಂತೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ ಬಿಟ್ಟಾಕಿ ಜಸ್ಟ್ ಫಾರ್ ಜೋಕ್ ಅಂದ್ಕೊಂಡು ಸ್ಕ್ಯಾರ್ ಪ್ಲಸ್ ಸ್ಕ್ಯಾರ್ GG UMP ಎತ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ತಾಯಿದ್ದೀನಿ. ಬಟ್ ಗೈಸ್ ಲಕ್ಕಿಲ್ಲ, ಅಲ್ಲಿ ನಾನು ಮತ್ತೆ ಹಾಕ್ಸ್ಕೊಂಡೆ. ಓಕೆ ಈ ರೌಂಡ್ ಏನಾದರೂ ಆಗಲಿ ಗೈಸ್ ನಾನಂತೂ ಬಿಡೋ ಸೀನೇ ಎಲ್ಲ. ಓಕೆ ಇಲ್ಲಿ ನಾನು M10 ಮತ್ತು MP40 ಎತ್ಕೊತೀನಿ. ಸರಿ MP40 ಮತ್ತು M10 ಎತ್ಕೊಳ್ಳಿ. ಉಲ್ಟಾ ಮಾಡಿದ್ರು ಸೀದಾ ಮಾಡಿದ್ರು ಹೊಡೆಯೋದು ಅವಳಿಗೇನೆ. ಓಕೆ ಗೈಸ್ ಟೈಮ್ ವೇಸ್ಟ್ ಮಾಡೋದು ಬೇಡ, 2 ಮಿನಿಟ್ ನಾನ್ ಸ್ಟಾಪ್ ಗೇಮ್ ಪ್ಲೇ ಕೊಡೋಣ. ಓಕೆ 3, 2, 1 ಸ್ಟಾರ್ಟ್ ಗೈಸ್. MP40 M10 ಗೇಮ್ ಪ್ಲೇ ತೋರಿಸೋಣ. ಓಕೆ ಹುಡುಗಿ ಅಲ್ಲೇ ಕಾಯ್ಕೊಂಡು ಅಲ್ಲಕ್ಕೆ ಬುಲಕ್ಕನ್ನು ಫೈರ್ ಮಾಡ್ಕೊಂಡಿದ್ಲು. ಓಕೆ ನಾನಂತೂ ಈ ಕಡೆ ಹೋಗಿದ್ದಾಗ ಗೊತ್ತಿಲ್ಲ, ಆದರೂ ಇವಾಗಂತೂ ಗೊತ್ತಾಯಿತು. ಆಮೇಲೆ ಓಪಿಯಾಗಿ ಡ್ಯಾಮೇಜಲ್ಲೇ ಕಿಲ್ಲಿದ್ದೆ. ಓಕೆ ಡ್ಯಾಮೇಜಲ್ಲಿ ಕಿಲ್ ಹಾಕಿದ್ಮೇಲೆ ಬಿಡ್ತೀವ. ನಾನಂತೂ ಹಾಕಿದ್ದೆ ಲಾಲ್ ಅಮೌಂಟ್. ಸೊ ಗೈಸ್ ಈ ಮ್ಯಾಚ್ ಅಂತೂ ಕೇಳಲೇಬೇಡಿ, ಅಂದರೆ ಈ ರೌಂಡ್ ಅಂತೂ ಕೇಳಲೇಬೇಡಿ. ಫುಲ್ ಮ್ಯಾಪ್ ಸುತ್ತಾಕ್ಸ್ಬಿಟ್ಲು, ಅದು ಒಂದೊಂದು ಸಲಿನ ಎಷ್ಟೇ ಸಲಿನೂ ಸುತ್ತಾಕ್ಸ್ಬಿಟ್ಟು. ಓಕೆ ಲಾಸ್ಟಲ್ಲಿ ನೋಡೋಣ ಏನಾಗುತ್ತೆ ಅಂತ. ಓಕೆ MP40 M10 ಎತ್ಕೊಂಡು ನಾನಂತೂ ಮುಂದೆ ಹೋಗ್ತಾಯಿದ್ದೀನಿ, ಮುಂದೆ ಹೋಗ್ತಾಯಿದ್ದೀನಿ. ಓಕೆ ಆದರೂ ಅವ್ರು ಸಿಕ್ಕಿಲ್ಲ. ಓಕೆ ಸಿಗೋವ್ರಿಗೂ ನೋಡೋಣ, ಸಿಕ್ಕಿಲ್ಲ. ಓಕೆ ಇಲ್ಲಂತೂ ಅರ್ಧ ಮ್ಯಾಪ್ ರೊಟೇಟ್ ಆಗಿದೆ. ಓಕೆ ಅಂದರೆ ಅವಳು ಆ ಕಡೆಯಿಂದ ಬಂದು ಅಂದ್ಕೊಂಡು ನಾನು ಈ ಕಡೆಯಿಂದ ಹೋದೆ, ಈ ಕಡೆಯಿಂದ ಬಂದು ಅಂತಂದರೆ ವೀಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗಿದೆ. ಆದರೆ ನಾನು ಗೇಮ್ ಪ್ಲೇ ಆಡುವಾಗ ನಾನು ಎಲ್ಲೋ ನೋಡ್ಕೊಂಡು ಎಲ್ಲೋ ಆಡಿದ್ದೀನಿ. ಓಕೆ ಇಲ್ಲಂತೂ ನೋಡೋಣ ಅವಳು ಅಲ್ಲಿದ್ಲು. ಓಕೆ ಅಲ್ಲಂತೂ ನಾನು ಬರೋ ಸ್ಮೋಕ್ ಮತ್ತು ಏನದು ಫ್ಲ್ಯಾಶಲ್ಲಿ ಹಾಕಿದ್ದೀನಿ. ಓಕೆ ನಾನು ಅಲ್ಲಿಂದ ಬಂದಳು. ಓಕೆ ನಾನು ಅಲ್ಲಿ ವಾಲ್ ಹಾಕಿದೆ. ಓಕೆ ಬಿಟ್ಟಾಕಿ. ಓಕೆ ಇವಾಗಂತೂ ನಾನು ಈ ಕಡೆ ಹೋದೆ, ಅವಳು ಹಿಂದೆಯಿಂದ ಬಂದಿದ್ದು ನೋಡಿಲ್ಲ ಗೈಸ್. OPಯಾಗಿ ಹ್ಯಾಕರ್ ಶಾಟ್ ಹೊಡೆದ್ಲು. ಓಕೆ ಈ ರೌಂಡ್ ಅಂತೂ ನಾವು ಬಿಟ್ಕೊಡೋದು ಸೀರೆ ಇಲ್ಲ. ಓಕೆ ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ ಇನ್ನು ಕರೆಕ್ಟಾಗಿ 1 ಮಿನಿಟ್ ಇದೆ ಈ ಗೇಮ್ ಪ್ಲೇ ಬಂದು, ಆಮೇಲೆ ನೋಡೋಣ. ಓಕೆ ಗೈಸ್ MP40 ಶಾರ್ಟ್ ಗನ್ ಏನೇನೋ ಸಿಕ್ಕಿದೆಲ್ಲ ಎತ್ತಿದ್ದೀನಿ, ಡೆಸರ್ಟ್ ಎತ್ತಿದ್ದೀನಿ. ಓಕೆ 3 ಗನ್ನು ಸಿಕ್ಕಿದೆಲ್ಲ ಅಂತಲ್ಲ. ಓಕೆ ಇಲ್ಲಂತೂ ನೋಡೋಣ. ಇವಾಗಂತೂ ಈ ವಿಡಿಯೋ ವಾಚ್ ಬಂದು ಒಂದು 950 ಆಗ್ತಾ ಬಂತು. ಓಕೆ ನೋಡೋಣ ಗೈಸ್. ಇಲ್ಲಂತೂ ನಾನು ಒಂದು ಮ್ಯಾಕ್ಸಿಮಮ್ 5 ಸೆಕೆಂಡ್ಸ್ ಇಲ್ಲೇ ಕ್ಯಾಂಪ್ ಮಾಡಿರ್ತೀನಿ. ಓಕೆ ಅಲ್ಲಿ ಫ್ಲ್ಯಾಶ್ ಇತ್ತು. ಓಕೆ ನೋಡೋಣ. ನಂದು ಈಚ್ 4 ಆಗಿದೆ, ಇಬ್ಬರದು ಈಚ್. ಓಕೆ ಗೈಸ್ ಇಲ್ಲಂತೂ ನಾವು ಅಂದರೆ ಸುಮ್ಮನೆ ಹಾಕ್ಕೊಂಡು MP40 ಬರೀ 19 ಹೊತ್ತೆ.
ಓಕೆ ಈ ಲೆಫ್ಟಿಂದ ಬಂದು ಗೈಸ್ ಈ ರೌಂಡ್ ಹೋಗಿ ಅಂದ್ಕೊಂಡೆ. ಓಕೆ ಒಂದು ಬುಲೆಟ್ ಗೈಸ್ ಇಲ್ಲಂತೂ ಓಪಿಯಾಗಿ ಹೆಡ್ಶಾಟ್ ಬಿಟ್ಟು. ನಾನು ಹೆಡ್ಶಾಟ್ ಏನಾದರೂ ಇಷ್ಟ ಆಗಿದ್ದರೆ ಹಾಗೆ ಚಾನಲ್ಗೆ ಹೊಸಬರು ಬಂದಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.